ಪಾಯಿಂಟ್ ಅಂತೂ ಅರ್ಥ ಆಗಿಬಿಡ್ತು. ಹೂಣರ ದಾಳಿಗೆ ಗುಪ್ತರ ಸಾಮ್ರಾಜ್ಯ ಪತನ ಆಯಿತು. ಅವರು ಬೃಹತ್ ಸೇನೆಯನ್ನೇನು ಹೊಂದಿರಲಿಲ್ಲ. ಮೂರನೇದು, ಸಾಮಂತರು ಅಂದರೆ ಏನು? ಸಾಮ್ರಾಜ್ಯವನ್ನು ಏನು ಮಾಡ್ತಿದ್ರು, ಅನೇಕ ಪ್ರಾಂತ್ಯಗಳಾಗಿ ವಿಭಾಗಿಸ್ತಿದ್ರು. ಅಂದರೆ ದೊಡ್ಡ ಸಾಮ್ರಾಜ್ಯ ಇದ್ದಾಗ ಅದನ್ನು ಆಡಳಿತ ನಡೆಸೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನು ಡಿವೈಡ್ ಮಾಡ್ತಿದ್ರು. ಫಾರ್ ಎಕ್ಸಾಂಪಲ್, ಇವಾಗ ನಾವು ಕರ್ನಾಟಕನ ಜಿಲ್ಲೆಗಳಾಗಿ ವಿಂಗಡಿಸಿದ್ದೀವಲ್ವ, ಅದೇ ಥರ ಅವರ ಸಾಮ್ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಂಗಡಿಸ್ತಾ ಇದ್ರು. ಆ ಪ್ರತಿ ಪ್ರಾಂತ್ಯಕ್ಕೆ ಒಬ್ರನ್ನ ನೋಡ್ಕೊಳ್ಳೋಕ್ಕೆ ನೇಮಿಸ್ತಾ ಇದ್ರು. ಅವರನ್ನ ನಾವು ಸಾಮಂತರು ಅಂತೇಳಿ ಕರಿತೀವಿ. ಅವ್ರೇನು ಮಾಡ್ತಿದ್ರು, ಯುದ್ಧದ ಟೈಮಲ್ಲಿ ರಾಜ್ಯನಿಗೆ ಸೈನ್ಯದ ಸಹಾಯ ಮತ್ತು ಇನ್ನು ಉಳಿದಿದ್ದೇನಾದರೂ ಬೆಂಬಲ, ಪ್ರೋತ್ಸಾಹ ಅಥವಾ ಸಹಾಯವನ್ನು ನೀಡ್ತಾ ಇದ್ರು. ಅವರನ್ನು ನಾವು ಸಾಮಂತರು ಅಂಥೇಳಿ ಕರಿತೀವಿ. ಇವ್ರೇನು ಮಾಡ್ತಿದ್ರು, ಇವ್ರ ಕಾಲದಲ್ಲಿ ಬಹಳಷ್ಟು ಅಧಿಕಾರವನ್ನು ಚಲಾಯಿಸೋಕ್ಕೆ ಶುರು ಮಾಡಿದ್ರು. ಕಾಲಕ್ರಮೇಣ ಸಾಮಂತರು ಏನು ಮಾಡಿದ್ರು, ಅವರು ಸೈನ್ಯದ ಸಹಾಯ ಕೊಡೋಕೆ ಅಂತ ಬಂದವರು ಅಧಿಕಾರವನ್ನು ಚಲಾಯಿಸೋಕ್ಕೆ ಸ್ಟಾರ್ಟ್ ಮಾಡಿದರು. ಇದೇನಾಯಿತು, ಇವರು ಅಧಿಕಾರ ಚಲಾಯಿಸೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ರಾಜನಿಗೆ ಆಡಳಿತದಲ್ಲಿ ತೊಂದರೆ ಉಂಟಾಗಿ ಪತನ ಆಗೋಕ್ಕೆ ಕಾರಣ ಆಯಿತು. ಓಕೆನಾ? ಈ ಥರ ಅರ್ಥ ಮಾಡಿಕೊಂಡು ನೆನ್ಪಿಟ್ಕೊಳ್ಳಿ.